ನಮಸ್ತೆ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ನೆನ್ನೆ ಅನಿವಾರ್ಯ ಕಾರಣಗಳಿಂದ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಹಾಗೂ ಈ ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಹಾಗೆ ಈಗ ನೋಡಿ ಸುಮ್ಮನೆ ಆಗಿಬಿಡ್ರಿ, ಒಂದು ಲೈಕ್ ಕೊಡ್ರಿ. ಹಾಗೂ ಲೈಕ್ ಕೊಟ್ಟು ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ನಮ್ಮ ವಿಡಿಯೋನ ಶೇರ್ ಮಾಡಿರಿ ದಯವಿಟ್ಟು. ನಮ್ಮ ಹುಡುಗ ಸ್ಕೂಲ್ಗೆ ಹೋಗಿತ್ತು. ದಿನ ಯಾವುದೋ ಒಂದು ಹುಡುಗ ದಿನ ಹೋಯ್ತಾನಂತ ನಮ್ಮ ಹುಡುಗನ. ಅದಕ್ಕೆ ಅಜ್ಜಿ ಬಾರಜ್ಜಿ ಸ್ಕೂಲ್ ತಕ್ಕೆ ಮೇಸ್ಟ್ರಿಗೆ ಹೇಳ್ವಂತೆ ಅಂತಂದೇಳಿ ದಿನ ಹೇಳೋದು. ಇವತ್ತು ಹೋಗ್ಯಾನ ಬರಬೇಕು ಸ್ಕೂಲ್ ತಕ್ಕ ಹೋಗಿ ಅದು ಯಾರು ಹುಡುಗ ಒಯ್ಯೋದು ಮೇಸ್ಟ್ರಿಗೆ ಒಂಚೂರು ಹೇಳಿ ಒಯ್ಸ್ಬಿಡ್ರಿ ಸರ್, ನೀವು ಇರೋದು ಯಾಕೆ ಸರ್ ಹುಡುಗರು ಜಗಳ ಮಾಡ್ಕೊಂತವೆ, ಯಾರೋ ಒಯ್ತಾರಂತೆ ನನ್ನ ಮೊಮ್ಮಗನ ಅಂತಂದೇಳಿ ಒಂಚೂರು ಹೇಳಿ ಬರ್ಬೇಕು ಹೋಗಿ. ಈ ಮುತ್ಕಿ ಇಲ್ಲೇ ನಿಂತಿದ್ಲು, ಹಂಗೆ ಆಸೆಗೆ ಹೋಗಿದ್ದಾಳೆ. ನಮ್ಮ ಅಮ್ಮನ ಕೊಟ್ಟೆ ಒಂದು ಸ್ವಲ್ಪ ಹೊತ್ತು ಫೋನ್ನಾಗೆ ಮಾತಾಡಬೇಕು. ಯಾಕಾನ ಮಾತಾಡ್ತಿದ್ರೆ ಹಂಗೇನೆ ಎದುರಿಗೆ ನಿಂತ್ಕೊಂತಾಳೆ. ತತ್ತ ನಾನು ಮಾತಾಡ್ತೀನಿ ಅಂತಂದೇಳಿ ಅಂತಾಳೆ ಈ ಅಜ್ಜಿ ಗೊಸ್ಲಿ. ಯಾಕಾನ ಹೇಳೋಣ ನಮ್ಮ ಅಮ್ಮನ ಕೊಟ್ಟೆ ಮಾತಾಡೋಣ ಅಂತಂದ್ರೆ ನಾನು ಮಾತಾಡ್ತಿದ್ರೆ ಸಾಕು, ಯಾರು ಫೋನ್ ಮಾಡಿದ್ದು ತತ್ತ ನಾನು ಮಾತಾಡ್ತೀನಿ ಅಂತಂದೇಳಿ ಅಂತ ಹಂಗೆ ಹೋಗಿದ್ದಾಳೆ. ಬರೋಟತ್ತಿಗೆ ಮಾತಾಡ್ಬೇಕು ನಮ್ಮ ಅಮ್ಮಗೆ ಫೋನ್ ಮಾಡಿ. ಹಲೋ ಯಮ್ಮ, ಏನು ಮಾಡ್ತಿದ್ದೀಯಮ್ಮ? ಏನು ಮಾಡನೆ ಅಡುಗೆ ಮಾಡಿ ಉಂಡು ಕೂಕೊಂಡಿದ್ದೀನಿ. ನಿಮ್ಮ ಅಪ್ಪಯ್ಯ ಹೊಲ್ ತಕೋತು ಕೂಕೊಂಡಿದ್ದೀನಿ. ಯಾಕೆ ಏನಾದರೂ ಫೋನ್ ಮಾಡಲೇ ಇಲ್ಲ, ವಾರದಟ್ಟಿ ಫೋನೇ ಮಾಡಲಿಲ್ಲಮ್ಮ. ಹೆಂಗೈತೆ, ಚೆನ್ನಾಗಿದೆಯೇ? ನಾನು ಚೆನ್ನಾಗಿದ್ದೀನಿ ಕಣಮ್ಮ, ನೀನು ಚೆನ್ನಾಗಿದೆಯೇ? ಚೆನ್ನಾಗಿದ್ದೀನಮ್ಮ. ಏನು ಇಲ್ಲ, ಬರ್ರಿ ಹೋಗಿರಂತೆ. 4 ದಿವಸ ಇದ್ದು ಶನಿಹಬ್ಬನ ಹುಡುಗರಿಗೆ ರಜೆ ಇರುತ್ತೆ, ಹೋಗಿರಂತೆ ಬಾ. ಫೋನು ಮಾಡೋಣ ಅಂತಿದ್ದೆ ಕಣಮ್ಮ, ಯಾವಾಗನ ಫೋನ್ ಮಾಡಲಿ ಆ ಗೊಸ್ಲಿ ಹಂಗೆ ನಿಂತಿರ್ತಾಳೆ. ಯಾವಾಗನ ಫೋನ್ ಮಾಡಲಿ ಯಾರಿಗಾನ ಫೋನ್ ಮಾಡಲಿ ಹೇಳು ತತ್ತ ನಾನು ಮಾತಾಡ್ತೀನಿ ಅಂತಂದೇಳಿ ಅಂತಾಳೆ. ಅದಕ್ಕೆ ಅವಳಿಲ್ದಾಗ ಫೋನ್ ಮಾಡೋಣ ಅಂತಂದೇಳಿ ಈಗ ಮಾಡಿದೆ. ಈಗೆಲ್ಲ ಸ್ಕೂಲ್ ತಕ್ಕೆ ಹೋಗ್ಬಿಡ್ತೀನಿ ಅಂತಂದೇಳಿ ಅಂತಿದ್ಲು. ಅದಕ್ಕೆ ಹೋಗೆಲ್ಲ ನೋಡಿ ಫೋನ್ ಮಾಡಿದೆ. ಯಾವಾಗನ ಫೋನ್ ಮಾಡಿ ಹೇಳು ತತ್ತ ನಾನು ಮಾತಾಡ್ತೀನಿ ಅಂತ. ಯಾತು ಮಾತಾಡೋಕ್ಕಾಗಲ್ಲ, ಯಾತನ ಮಾತಾಡೋರಂಗಿದ್ರೆ ಮುಂದೆ ನಿಂತಿರ್ತಾಳೆ. ಅದಕ್ಕೆ ಎಲ್ಲರೂ ಹೋಗಿದ್ದಾಳೆ. ಅದಕ್ಕೆ ಈಗ ಫೋನ್ ಮಾಡಿದೆ ಕಣಮ್ಮ ನಾನು ನಿನಗೆ. ಹೌದೇ, ನಂಗೆ ಮಾಡ್ತಾಳೆ ನಾ ಅದಕ್ಕೆ. ಮತ್ತೆ ಯಾವಾಗನ ಎಲ್ಗನ ಅತ್ಲಗನ ಹೋದಾಗ ಮಾಡಿ ಮಾತಾಡು, ಇದ್ದಾಗ ಏನು ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಯಾತ್ರವನು ಸುಮ್ಮನೆ ಚೆನ್ನಾಗಿದೆಯಾ ಅಂತಂದು ಉಂಡೆ ತಿಂದೆ ಅಂದು ಇಕ್ಕು. ಏಮೋ ಮೊನ್ನೆ ನಾನು ಟೌನ್ಗೆ ಹೋಗಿದ್ದೆ ಕಣಮೋ, ನಿನ್ಗೊಂದು ಸೀರೆನೂ ತಗೊಂಡಿದ್ದೀನಿ. ಮತ್ತು ಅಣ್ಣಯ್ಯದ ಹುಡುಗರಿಗೆ ಜಾಮಿಟ್ರಿ ಬಾಕ್ಸು, ವಾಟರ್ ಕ್ಯಾನು, ಬ್ಯಾಗು ಎಲ್ಲ ತಂದಿದ್ದೀನಿ. ತೆಗೆದು ಮ್ಯಾಕೆ ತಿಕ್ಕಿದ್ದೀನಿ. ಆ ಗೊಸ್ಲಿ ನೋಡಿರೆ ಸುಮ್ಮನಿರಲ್ಲ, ಅದಿದು ತಾಂಡೋಗ್ತಾಳೆ ಅಂತಂದೇಳಿ ಬೈಕಂತಾಳೆ. ಅದಕ್ಕೆ ತೆಗ್ದಿಕ್ಕಿನಿ ಕಣಮ್ಮ. ನಾನು ಯಾವಾಗನ ಬಂದರೆ ತಾಂಬತ್ತೀನಿ, ಇಲ್ಲಾಂದರೆ ನೀನೇ ಬಂದಾಗ ತಗೊಂಡೋಗಿ ಕುಡಿವಂತೆ. ನಿನಗೂ ಸೀರೆನೇ ತಂದಿದ್ದೀನಿ 1000 ರೂಪಾಯಿ ಕೊಟ್ಟು. ಜಾಕೆಟ ಹೊಲಿಸ್ಕೊಂಬಂತೆ, ಇಲ್ಲಿ ಹೊಲಿಯಕ್ಕೆ ಹೋದ್ರೆ ಯಾರ್ದು ಏನು ಎತ್ತಂತ ಕೇಳ್ತಾಳೆ ಅಂತಂದೇಳಿ ತೆಗ್ದಿಕ್ಕಿದ್ದೀನಿ. ಆ ಗೊಸ್ಲಿ ಬಲೊಳ್ಳಲ್ಲ ಅಲ್ಲ ನೋಡಿ, ಇವಳು ನನ್ನ ಎದುರಿಗೆ ಇದ್ದಾಗ ಒಂಥರ ಮಾತಾಡ್ತಾಳೆ. ಈಗ ನೋಡು ಗೊಸ್ಲಿ ಅಂತಂದೇಳಿ ಯಾರ್ತಾಗ ಮಾತಾಡ್ತಿರೋದ, ಯಾರ್ತಾಗ ಮಾತಾಡ್ತಾ ಇದ್ದಾಳೆ ಗೊಸ್ಲಿ ಅಂತಂದೇಳಿ ಕೇಳ್ತಾಳೆ ನನ್ನ. ಅವಳು ವಯಸ್ಸಾಗೋದೇ ಇಲ್ವೇನೋ ಅವಳಿಗೆ ಎಂಬಂಗೆ. ತಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಿಂಗೆ ನಿಂತ್ಕೊಂಬನೆ, ಯಾರ್ತಾಗ ಮಾತಾಡ್ತಾಳೆ ಕೇಳಿಸ್ಕೊಂಡು ಆಮೇಲಿಂದ ಸರಿಯಾಗಿ ಬೈಯೋದು. ಅಲ್ಲ ಯಮ್ಮೋ, ಮಗಳಿಗೆ ಫೋನ್ ಮಾಡಿದ್ರೆ ನೋಡಬೇಕು, ನಾವು ಕೇಳಿಸ್ಕೊಂತೀವಿ ಅಂತಂದೇಳಿ ಅವಜ್ಜಿ ಇದ್ದರೆ ನಾವು ಗುಡ್ಲಾಗಿದ್ದೀವಿ ಅಂತಂದೇಳಿ ಹೇಳ್ತಾರೆ. ದೂರ ಇದ್ದರೆ ಅದು ಮಾತಾಡ್ತಾರೆ, ಹತ್ರ ಇದ್ದರೆ ಮಂತಾಗಿದ್ದೀವಿ ಅಂತಂತಾರೆ. ಮಂತಾಗೆ ಅಮ್ಮನೆಗಳೇ ಅಯ್ಯಮ್ಮ ಐತೆ ಇವರೇ ಇದ್ದಾರೆ ಅಂತಂದೇಳಿ ಎಲ್ಲ ಚೆನ್ನಾಗಿದ್ದಾರೆ ಅಂತಂದೇಳಿ ಅದೇ ಫೋನ್ ಕಟ್ ಮಾಡ್ತಾರೆ. ಯಾತನ ಗುಟ್ಟಿನ ವಿಷಯ ಹೇಳಂಗಿದ್ರೆ ಅಲ್ಲಿದ್ದೀವಿ ಹೊಲ್ದಾಗಿದ್ದೀವಿ ಹೇಳು, ಇಲ್ಲಾಂದರೆ ಗುಡ್ಲಾಗಿ ದೂರ ಇದ್ದೀವಿ ಅವರೆಲ್ಲ ಒಳಗಿದ್ದಾರೆ ಮಾತಾಡಮ್ಮ ಅಂತಂದೇಳಿ ಮಾತಾಡ್ತಾರೆ. ಹಂಗೆ ಸಸ್ಪೆನ್ಸಾಗಿ ಯಾತೂ ನಮಗೆ ಹೇಳಲ್ಲ. ನಾನು ಫೋನ್ ಮಾಡಿದ್ರೆ ಮಾತ್ರನ ಯಾರು ಫೋನ್ ಮಾಡಿತ್ತತ್ತ ನಾನು ಮಾತಾಡ್ತೀನಿ ಅಂತಂದಂತಾಳೆ. ಅವಜ್ಜಿನೂ ಅಷ್ಟೇ, ಅವಜ್ಜನೂ ಅಷ್ಟೇ ಹಂಗೆ ಮಾಡೋದು. ಅವಾಗ ನೀನು ಹಂಗೆಯ ಫೋನ್ನಾಗೆ ಅವರಿದ್ದಾಗ ಮಾತಾಡ್ತೀನಿ ಕಣಮ್ಮ, ನಮ್ಮ ಅತ್ತೇನೋ ಐತೆ ಅಂತಂದೇಳಿ ನೀನು ಹಂಗೆಯ ಮಾತಾಡ್ಬೇಕು. ನೀನು ಅವ್ರನ್ನ ನೋಡಿ ಬುದ್ಧಿ ಕಲ್ತ್ಕೊಂಬಕ್ಕಾಗಲ್ವೇ? ಯಾರು ತತ್ತಾರೆ ಅಮ್ಮನಿ, ನಾನು ಮಾತಾಡ್ತೀನಿ. ಯಾರು ಮಾತಾಡೋದು? ಆಗ ನಮ್ಮ ಅತ್ತೆ ಆಲೆ ಬಂದು ಸಾನೇ ಹೊತ್ತಾತೇನೋ ನಾನು ಮಾತಾಡೋದೆಲ್ಲ ಕೇಳಿಸ್ಕೊಂಡೈತೆ ಅನ್ಸುತ್ತೆ. ನಾನು ತಿರುಗಿ ನೋಡಲೇ ಇಲ್ಲ, ಸುಮ್ಮನೆ ಸಮ ಮಾತಾಡ್ಬಿಟ್ಟೆ. ನಮ್ಮ ಅಮ್ಮನ ಕುಟ್ಟಿ ಎಲ್ಲ ಕೇಳಿಸ್ಕೊಂಡ್ಬಿಟ್ಟೈತೆ ಈ ಬಜ್ಜಿ. ನೀನು ಅವರು ಇದ್ದಾಗ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ಬೇಕಣಮ್ಮ. ಯಾತನ ಹೇಳಂಗಿದ್ರಿ ಅವರಿದ್ದಾಗ ಯಾತನೂ ಹೇಳ್ಬಾರ್ದು. ಮಾಮೂಲಿ ಮಾತಾಡಿ ಚೆನ್ನಾಗಿದ್ರೆ ಉಂಡ್ರೆ ತಿಂದ್ರೆ ಅಂದು ಇಡನೇನಮ್ಮ, ನಮ್ಮ ಅತ್ತೆನೇ ಐತೆ ಕೊಡನೇನಮ್ಮ ಅಂತಂದು ಹೇಳಿ ಮಾತಾಡ್ಬೇಕು. ನೀನು ಅವರಿದ್ದಾಗ ಯಾಕೆ ಮಾತಾಡ್ತೀಯ? ಅವರಿದ್ದಾಗ ಯಾತನೂ ಹೇಳಕ್ಕೆ ಹೋಗ್ಬೇಡ, ಯಾತನ ಮಾತಾಡಂಗಿದ್ರೆ. ಹಲೋ, ನಾನು ಕಣಮ್ಮ ನಿಂಗಮ್ಮ, ನಾನು ಮಾತಾಡ್ತಿರೋದು ನಿನ್ನ ಮಗಳಲ್ಲ ಕಣಮ್ಮ. ನೀನೇನಕ್ಕ ನಾನು ಅಮ್ಮನ ಮಾತಾಡ್ತಾಳೆ ಅಂತಂದೇಳಿ ಮಾತಾಡಿದೆ. ನಾನು ಅದು ಎಡಗೂಡ ಮಾತಾಡುತ್ತೆ, ಅದಕ್ಕೆ ಹಂಗೆಲ್ಲ ಮಾತಾಡಬಾರ್ದಮ್ಮ ಅಂತ ಹೇಳೋಣ ಅಂತ ಮಾಡಿದೆ ಕಣಕ್ಕ. ಏನು ತಪ್ಪು ತಿಳ್ಕೊಬೇಡ ಕಣಕ್ಕ, ಹಿಂಗೆ ಹೇಳಿದ್ದೀನಿ ಅಂತಂದೇಳಿ ಅವಳು ಬೇಜಾರಾಗ್ತಾಳೆ, ಅವಳಿಗೆ ಗೊತ್ತಾಗಲ್ಲ ಏನಿಲ್ಲ. ಅದಕ್ಕೆ ನಾನು ಮಾತಾಡಿದೆ ಕಣಕ್ಕ. ನಿಂಗಮ್ಮ, ನಾನೇನು ನಿಮ್ಗೆ ಏನು ಇಕ್ಕಿ ಕೊಟ್ಟರು, ಯಾರು ತವ್ರ ಮನೆಯವರಿಗೆ ಹುಡುಗರು ಮಕ್ಕಳಿಗೆ ಕೊಟ್ಟರು ಏನೂ ಮಾತಾಡಲ್ಲ ಕಣಮ್ಮ. ನಾನು
ಸದ್ಯ ಚೆನ್ನಾಗಿರ್ಬೇಕು, ನಾವು ನೆಂಟರು ನೀವು ಚೆನ್ನಾಗಿರ್ಬೇಕು ಅಂತಂದೇಳಿ ಏನು ಅದೇನು ಸಾವಿರಾರು ರೂಪಾಯಿ ಆಗುತ್ತೆ ನಮ್ಮ ಹುಡುಗರು ಮಕ್ಕಳಿಗೆ ಆತನ ಕೊಡ್ಸೋದು, ಒಂದು ಸೀರೆ ಕೊಡ್ಸೋದು ಬೇಡ ಅಂತೀನಿ ನಮ್ಮ ನಾನು. ನಾವು ಅಂಥಕ್ಕೆಲ್ಲ ಏನು ಅಂಬಲ್ಲ ಕಣಮ್ಮ, ಅದನ್ನೇನು ಕಳ್ತಂದಾಗೆ ಹೇಳ್ಬೇಕಮ್ಮ ನಿನ್ನ ಮಗಳು. ನಾವೇನ ಕೈ ಹಿಡಿತೀವಿ ನಮ್ಮ ಅಂಥಕ್ಕೆಲ್ಲನ. ನಮ್ಮ ಬಗ್ಗೆ ಹಂಗೆಂದೂ ತಪ್ಪು ತಿಳ್ಕೊಬೇಡ ಕಣಮ್ಮ. ನಾವು ಹಂಗೆಲ್ಲ ಏನು ನೆಂಟರು ಇಷ್ಟರು ಬಂದವ್ರನ್ನೂ ಹೋದರ್ನೂ ಹಂಗೆಲ್ಲ ಮಾತಾಡೋದು ನಾವು ಇಕ್ಕೊಂಡಿಲ್ಲ ಕಣಮ್ಮ. ನಾವು ದೊಡ್ಡ ಬೆಲೆ ಗೌರವ ಇಕ್ಕೊಂಡಿರೋದು, ಹಂಗೆಂತ ಮಾತಾಡೋಕ್ಕೋಬೇಡ. ಸರಿ ಅಮ್ಮ, ಆಯಿತು, ಇಡ್ತೀನಿ. ಅಲ್ಲ ಕಣೆ, ನಾವೆಂದು ಕೈ ಹಿಡ್ದಿದ್ದೀವಿ ನಿಮ್ಮ ಅಮ್ಮನ ಕುಟ್ಟಿ ಹಿಂಗೆಲ್ಲ ಹೇಳೋಕ್ಕೆ, ನಾವೆಂದು ಬೇಡ ಅಂತಂದಿದ್ದೀವಿ ಆತನ ಕೊಡ್ಸೋಕ್ಕೆ ಮಾಡೋಕ್ಕೆ. 200 ರೂಪಾಯಿ ಹೆಚ್ಚಾಗಲಿ ತಂದು ಉಡ್ಸು. ಮತ್ತು ಮಗಳ ಮನೆಗೆ ಬರ್ತಾ ನಿಮ್ಮಮ್ಮ ಇನ್ಯಾರ ಮನೆಗೆ ಹೋಗುತ್ತೆ? ನೀನು ಇರೋಲ್ಲ ಮಗಳು, ಬರಬೇಕು ಹೋಗ್ಬೇಕು ಚೆನ್ನಾಗಿರ್ಬೇಕು ಅಂತಲೇ ಅಂಬೋದು. ನಾವು ನಮ್ಮ ಮಗಳ ಮನೆಗೆ ಹೋದಂಗೆ ನಿಮ್ಮಮ್ಮ ಇನ್ನೂ ನಿನ್ನ ಮನೆಗೆ ಬರುತ್ತೆ. ಅದಕ್ಯಾಕೆ ನಾವು ಬೇಡ ಮನೆ, ಅದಕ್ಯಾಕೆ ಹಿಂಗೆ ಯಾಕೆ ಕಳ್ತಂದಾಗೆ ತಂದು ಮಾಡೋಂಥದ್ದೇನಿಲ್ಲ. ಎದುರಿಗೆ ರಾಜರಸ್ತಿ ನಮ್ಮ ಅಮ್ಮಗೆ ಒಂದು ತಂದೆ ಅಂತಂದೇಳಿ ತೊತ್ತ, ನಾವೇನು ಬೇಡ ಅಂತಂದಂಬಲ್ಲ. ನಮಗೂ ಅಂತ ತೊಂದರೆ ತೊತ್ತ ಇದ್ದರೆ ನಾನೇನು ಇದ್ದಾವೆ ಅಂತಂದಂತೀನಿ, ಇಲ್ದಿದ್ರೆ ಇಲ್ಲ ಅಂತಂದು ಹೇಳ್ತೀನಿ. ನನಗೇನು ಸ್ಯಾನೆ ಸೀರೆನು ಬೇಕಾಗಲ್ಲ, ನಾವೇನು ಎಲ್ಗೂ ಹೋಗಲ್ಲ ಬರೋಲ್ಲ ಏನಿಲ್ಲ, ನಾವೇ ಇನ್ನೇ ಸುಟ್ಕೊಂಬಂಗಿದ್ದೀವಿ. ನೀವಾದರೆ ಅಲ್ಗೂ ಇಲ್ಗೂ ಹೋಗ್ತೀರಾ ಉಟ್ಕೊಂತೀರಾ, ಉಟ್ಕೊಳ್ರಿ. ಅಲ್ಗೂ ನಾನು ಚೆನ್ನಾಗಿರೋವೆಲ್ಲ ನಾ ಹೇಳ್ತೀನಲ್ಲೇ ಉಟ್ಕೊಳ್ಳೆ ತಾಂಡು ಅಂತಂದೇಳಿ. ಬಿಡತ್ತೆ ಅತ್ತ, ತಪ್ಪು ತಿಳ್ಕೊಬೇಡ ಕಣತ್ತೆ, ಏನಿಲ್ಲ ಏನೋ ಬೈತಾರೆ ಅಂತಂದೇಳಿ ನಾನು ಹಂಗೆ ಮಾಡಿದೆ ಕಣತ್ತೆ. ನಿಪಟೆಯಿಂದ ಹಂಗೆ ಮಾಡಲ್ಲ, ಸುಮ್ಕಿರತ್ತೆ. ನಮ್ಮಮ್ಮ ನೀ ಎಂಥ ಕೆಲಸ ಮಾಡುತ್ತಂತೀಯ? ಹಿಂದೆ ಮುಂದೆ ನೋಡ್ದಂಗೆ ನೋಡಿ ತಕ್ಕ ಮಾತಾಡಿದ್ದೆಲ್ಲ ಕೇಳಿಸ್ಕೇನೆ ತಗೋದ್ವಿ. ಯಾರನ್ನೂ ನಿಷ್ಠುರ ಮಾಡ್ಬೇಕಂತ ನಾನು ಇಲ್ಲ ಅಂತಂದೇಳಿ ನಾನು ಒಂದೇ ಸಂಖ್ಯೆ ಮಾತಾಡಿದೆ. ನೋಡಮ್ಮ ಅಲ್ಲೆಲ್ಲ ನೈಟ್ ಅಂತ ಅಂದನ ಅಂಬಲಿಲ್ಲ, ನಾನು ಅಂತಳೇನೆ. ಅವಜ್ಜೇನು ಅಂತಳಲ್ಲ, ಎಲ್ಲರಿಗೇನು ಕಾಗೆ ಹೊಡೆಯಲ್ಲ. ಏನಂದ್ರು ಅತ್ತೆ ಸೊಸೆ ಮನೆಗೆ ಇದ್ದೇ ಇರ್ತವೆ, ಏನಾದರೂ ಒಂದು ಇದ್ದೇ ಇರ್ತವೆ. ಏಟೇ ಚೆನ್ನಾಗಿದ್ದಾರೆ ಅಂದ್ರೂ ಇದ್ದೇ ಇರ್ತವೆ. ಹೋದಾಗ ಮಾತ್ರ ಕನ್ನ ನೋಡ್ಕೊಂಬತ್ತ ಅವಜ್ಜಿ. ನಾನು ನಮ್ಮ ಮನೆ ಹಿಂಗಂತಂದ್ಲು, ಏನು ಮಾಡ್ತೀವಿ ನಾವು ಮಗಳ ಮೇಲೆ ಆಸೆ. ಒಂದೆರಡು ಮಾತಾಡಿವಿ, ಬೇಜಾರಾಗಬೇಡ್ರಿ. ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.